ಬೆಂಚ್ ಇಲ್ಲ ಕುರ್ಚಿ ಇಲ್ಲ, ಹುಡುಗರಿಗೆ ನೆಲದ ಮೇಲೆ ಕುಳಿತು ಪಾಠ ಕೇಳಬೇಕು, ಮಾಸ್ಟರ್ಗಳು ನಿಂತೇ ಪಾಠ ಹೇಳಬೇಕು. ಈ ಒಂದು ದುಸ್ಥಿತಿ ಇವತ್ತು ಕರ್ನಾಟಕ ರಾಜ್ಯದ ರಾಯಚೂರು ಜಿಲ್ಲೆಯ ಮಾನ್ವಿ ನಗರದಲ್ಲಿ ನಡೀತಕ್ಕಂಥ ಒಂದು ವಸತಿ ಶಾಲೆ, ಡಾಕ್ಟರ್ BR ಅಂಬೇಡ್ಕರ್ ಪರಿಶಿಷ್ಟ ಜಾತಿ ವಸತಿ ಶಾಲೆಯ ಒಂದು ಗತಿ. ಅಲ್ಲಿ ನುಷಿ ಬರ್ತಾವೆ ಸರ್, ಪ್ಲೇಟಿಗೆ ನುಷಿ ಬರ್ತವೆ ಸರ್. ಕ್ಲೀನ್ ಮಾಡಲ್ಲ ಸರ್. ನೆಕ್ಸ್ಟ್ ಹಾಸ್ಟೆಲ್ ಮತ್ತು ಸ್ಕೂಲು ಎರಡು ಒಂದೇ ಸರ್. ಬಾಯ್ಸ್ ಹಾಸ್ಟೆಲ್ನೊಳಗೆ ನಮಗೆ ಕ್ಲಾಸ್ ತೊಗೊತಾರೆ ಸರ್. ನೆಕ್ಸ್ಟ್ ಅದಿದು ನಮ್ಮ ಬಾಯ್ಸ್ ಬಟ್ಟೆ ಹಾಕಿದ್ದೆಲ್ಲ ಸರ್ ನಮ್ಮ ಬಟ್ಟೆ ಮೇಲೆ ಬ್ಯಾಗ್ ಮೇಲೆ ಬೀಳುತ್ತೆ ಸರ್. ಪಾಠ ಹಂಗೆ ಕೇಳ್ಬೇಕು ಸರ್. ಇಲ್ಲೇ ಮಲಗೋದು, ಕ್ಲಾಸ್ ಇಲ್ಲೇ ಕೇಳೋದು, ಎಲ್ಲ ಸಬ್ಜೆಕ್ಟು. ಪ್ರತಿದಿನ ಫ್ರೆಶ್ ತರಿಸ್ತಾರೆ ತರಕಾರಿ ಮಕ್ಕಳಿಗೆ. ಇಂಥ ತರಕಾರಿ ಸೇವನೆ ಮಾಡಿದರೆ ಮಕ್ಕಳು ಆರೋಗ್ಯ ಏನಾಗಬೇಕು. ಇದು ಸೌತೆಕಾಯಿ, ಇದು ಎಲ್ಲ ಹೋಗಿದ್ದೆ. ಇದು ಎಷ್ಟು ಇದೆಲ್ಲ ಕಿಟ್ಟೆ ಅನ್ಸೋದು ಅಂದ್ರೆ ಕಿಟ್ಟೆ ಎಷ್ಟು ಅನ್ಸಿದ್ರು? ಈ ಹಾಸ್ಟೆಲ್ನಲ್ಲಿ ಮೇಜು, ಮಂಚ, ಹಾಸಿಗೆ, ದಿಂಬು, ಚಾಪೆ ಇವು ಯಾವುದು ಕೇಳಂಗಿಲ್ಲ. ಯಾಕಂದ್ರೆ ಇದು ಬಾಡಿಗೆ ಕಟ್ಟಡ. ಹಾಸ್ಟೆಲ್ನ ಆರೋಗ್ಯದ ಸ್ಥಿತಿ ಇದು. ಇಲ್ಲಿ ಹಾಸ್ಟೆಲ್ ಮತ್ತು ಕ್ಲಾಸ್ ರೂಮ್ಗೆ ಒಂದೇ ಕೊಠಡಿ. ಬೆಂಚುಗಳಿಲ್ಲದಿದ್ದರೂ ನೆಲದಲ್ಲಿಯೇ ಕುಳಿತು ಪಾಠ ಕೇಳುತ್ತಾರೆ ಇಲ್ಲಿನ ವಿದ್ಯಾರ್ಥಿಗಳು. ಈ ಖಾಸಗಿ ಕಟ್ಟಡದಲ್ಲಿ ಸರಿಯಾದ ವ್ಯವಸ್ಥೆ ಇಲ್ಲದಿದ್ದರೂ ಲಕ್ಷಾಂತರ ರೂಪಾಯಿ ಬಾಡಿಗೆ ಕೊಡುತ್ತದೆ ಸರ್ಕಾರ. ಪೋಷಕರ ದೂರಿನ ಮೇರೆಗೆ ಡಾಕ್ಟರ್ BR ಅಂಬೇಡ್ಕರ್ ವಸತಿ ಶಾಲೆಗೆ ಭೇಟಿ ನೀಡಿದ್ದೇವೆ. ನೋಡಿ, ಹಿರೇಕೊಟ್ನಕಲ್ ಗ್ರಾಮಕ್ಕೆ ಮಂಜೂರಾಗಿದ್ದ ಈ ಶಾಲೆಯು ಅಲ್ಲಿ ಜಮೀನು ಸಿಕ್ತಿಲ್ಲವೆಂಬ ಕಾರಣಕ್ಕೆ ಕಳೆದ ಹಲವಾರು ವರ್ಷಗಳಿಂದ ಮಾನ್ವಿ ಅಗ್ನಿಶಾಮಕ ಠಾಣೆಯ ಹಿಂದೆ ಈ ಖಾಸಗಿ ಕಟ್ಟಡದಲ್ಲಿ, ಅಂದರೆ ಮಹಂತೇಶ ಸ್ವಾಮಿ ರೌಡೂರು ಇವರಿಗೆ ಸೇರಿರುವ ಕಟ್ಟಡದಲ್ಲಿ ನಡೆಯುತ್ತಿದೆ. ಏನಪ್ಪ ಇದು? ಇದೇನಿದು? ಸ್ನಾನ ಮಾಡೋದು ಇಲ್ಲ ಎಲ್ಲಾರು? ಎಲ್ಲಾರು ಇಲ್ಲೇ ಇಲ್ಲಿ ಕಾಲ್ ಜಾರ್ತವ ಸರ್. ಇಲ್ಲೇ ಸ್ನಾನ ಮಾಡಿದ್ರೆ ಇಲ್ಲೇ ಮಾಡ್ತೀವಿ ಸರ್. 4 ಮಂದಿ ಬಿದ್ದಾರ ಸರ್. 4 ಮಂದಿ ಬಿದ್ದಾರ ಸರ್. 4 ಮಂದಿ ಇದ್ದೀರಾ? 4 ಮಂದಿ ಬಿದ್ದಾರ. ಅಂದ್ರೆ ಚಳಿಗಾಲ ಮಳೆಗಾಲದಾಗ ಮನ್ಯಾಗ ಹಿಂಗೆ ಇರ್ತೀರಾ? ಎಂತ ನೋಡು ವನವಾಸದಾಗಿದ್ರಿ. ಜನ ಇರ್ತೀವಿ ಸರ್. ಇದನ್ನ ಕಿತ್ತಿ ಬಿಟ್ರ ಬಾಯ್ಸ್ ಇಲ್ಲೇ ಬಟ್ಟೆ ನೀವು ಹಾಸ್ಟೆಲ್ ವಾರ್ಡನ್ ಎಲ್ಲ ನೋಡಿದ್ರು ಸುಮ್ಮನೆ ಯಾರ್ದಿದು ಬಿಲ್ಡಿಂಗ್? ಯಾರ್ದಿದು? ಪಾಲಕರು ತಮ್ಮ ಮಕ್ಕಳು ಉತ್ತಮ ಶಿಕ್ಷಣ ಪಡೆಯಲಿ, ಉನ್ನತ ಹುದ್ದೆ ಪಡೆಯುವಂತಾಗಲಿ ಎಂದು ಏನೇನೋ ಆಸೆ ಕನಸುಗಳನ್ನ ಇಟ್ಟುಕೊಂಡು ಕಷ್ಟವಾದರೂ ದೂರದ ಹಾಸ್ಟೆಲ್ನಲ್ಲಿ ಬಿಟ್ಟಿರುತ್ತಾರೆ. ಆದರೆ ಅಲ್ಲಿ ಅವರು ಆರೋಗ್ಯವಾಗಿಲ್ಲ ಅಥವಾ ಸಮಸ್ಯೆ ಅನುಭವಿಸುತ್ತಿದ್ದಾರೆ ಎಂದು ಗೊತ್ತಾದರೆ ಪಾಲಕರು ಸಮಾಧಾನದಿಂದ ಇರಲು ಹೇಗೆ ಸಾಧ್ಯ? ಇದೇ ರೀತಿ ಇಲ್ಲೊಂದು ಹಾಸ್ಟೆಲ್ ವಿದ್ಯಾರ್ಥಿಗಳು ವಾರ್ಡನ್ನ ಬೇಜವಾಬ್ದಾರಿಯುತ ಕೆಲಸ, ಆಹಾರ ಪದ್ಧತಿ ವಿರುದ್ಧ ಬೇಸರ ವ್ಯಕ್ತಪಡಿಸಿದ್ದಾರೆ. ಈ ವಸತಿ ಶಾಲೆಯಲ್ಲಿ 6ರಿಂದ 10ನೇ ತರಗತಿಯಲ್ಲಿ 142 ಬಾಲಕರು ಮತ್ತು 107 ಬಾಲಕಿಯರು, ಒಟ್ಟು 249 ವಿದ್ಯಾರ್ಥಿಗಳು ಮಾನ್ವಿ, ಸ್ಥಿರವಾರ, ಮಸ್ಕಿ, ದೇವದುರ್ಗ, ಸಿಂಧನೂರು ಹೀಗೆ ವಿವಿಧ ಭಾಗದಿಂದ ಪ್ರವೇಶ ಪಡೆದಿದ್ದಾರೆ. ಈ ಮಕ್ಕಳು ಮೇಜು, ಮಂಚ, ಹಾಸಿಗೆ, ದಿಂಬು, ಚಾಪೆ ಇವು ಯಾವುದು ಕೇಳಂಗಿಲ್ಲ. ಯಾಕಂದ್ರೆ ಇದು ಬಾಡಿಗೆ ಕಟ್ಟಡ. ನೆಲದ ಮೇಲೆ ಕುಳಿತು ಪಾಠ ಕೇಳೋದು, ಮಲಗೋದು ಆಗಿದೆ ಇಲ್ಲಿನ ಸ್ಥಿತಿ. ಸರ್ಕಾರವು ಅಂದಾಜು 3.50 ಲಕ್ಷ ರೂಪಾಯಿ ಪ್ರತಿ ತಿಂಗಳಿಗೆ ಬಾಡಿಗೆಗಾಗಿ ಖರ್ಚು ಮಾಡುತ್ತೆ. 6 ತಿಂಗಳ ಹಿಂದೆ ಅಷ್ಟೇ ಸ್ವಂತ ಕಟ್ಟಡದ ಕಾಮಗಾರಿಗೆ ಮಾನ್ವಿ ಶಾಸಕರು ಹಂಪಯ್ಯ ನಾಯ್ಕ ಮತ್ತು ಕೊಡಗು ಉಸ್ತುವಾರಿ ಸಚಿವರು NS ಬೋಸರಾಜು ಶಂಕುಸ್ಥಾಪನೆ ಮಾಡಿದ್ದಾರೆ. ಈ ಕಾಮಗಾರಿಯು ಪ್ರಗತಿಯಲ್ಲಿದೆ. ಪ್ರಸ್ತುತ ಇಲ್ಲಿವರೆಗೂ 100 ವಿದ್ಯಾರ್ಥಿಗಳಿಗೆ ಕಳಪೆ ಆಹಾರ ನೀಡುತ್ತಿದ್ದಾರೆ. ಕಡಿಮೆ ಶೌಚಾಲಯ, ಸ್ನಾನದ ಗೃಹ ಕೋಣೆ, ಅವುಗಳಿಗೆ ಸರಿಯಾದ ಬಾಗಿಲುಗಳಿಲ್ಲ. ಸ್ವಚ್ಛತೆ ಮೊದಲೇ ಇಲ್ಲವಾಗಿದ್ದರಿಂದ ನೀರಿನ ಬಾಟಲಿ ತಂಬಿಗೆ ಹಿಡಿದುಕೊಂಡು ಶೌಚಾಲಯಕ್ಕೆ ಬೆಟ್ಟ ಗುಡ್ಡವೇ ಆಶ್ರಯ. ನನ್ನ ಊರಿನ ಹೆಸರು ನಾನು 6ನೇ ತರಗತಿ ಓದುತ್ತೇನೆ. ನಾನು 7ನೇ ತರಗತಿಯಲ್ಲಿ ಕಲಿತಿದ್ದೇನೆ. ನನ್ನ ಊರು ನನ್ನ ಊರು ಮಲ್ಕಾಪುರ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಊರು ಜೀನೂರ್ ಕ್ಯಾಂಪ್. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಊರು ಜಲವಡಿ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮೂರು ನಂದಿಹಾಳ್.
ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಯಾವ ರೀತಿ ಇದೆ ಇಲ್ಲಿ ಸೌಲಭ್ಯ? ಸರ್ ಚೆನ್ನಾಗಿಲ್ಲ ಸರ್, ಊಟನೂ ಚೆನ್ನಾಗಿಲ್ಲ ಸರ್. ಊಟದಲ್ಲಿ ನುಷಿ ಬರ್ತಾವೆ ಸರ್, ಪ್ಲೇಟಿಗೆ ನುಷಿ ಬರ್ತವೆ ಸರ್. ಕ್ಲೀನ್ ಮಾಡಲ್ಲ ಸರ್, ಕ್ಲೀನ್ ಮಾಡಲ್ಲ ಸರ್. ನೆಕ್ಸ್ಟ್ ಹಾಸ್ಟೆಲು ಮತ್ತು ಸ್ಕೂಲು ಎರಡೂ ಒಂದೇ ಸರ್. ಬಾಯ್ಸ್ ಹಾಸ್ಟೆಲ್ನೊಳಗೆ ನಮಗೆ ಕ್ಲಾಸ್ ತೊಗೊತಾರೆ ಸರ್. ನೆಕ್ಸ್ಟ್ ಅದಿದು ನಮ್ಮ ಬಾಯ್ಸ್ ಬಟ್ಟೆ ಹಾಕಿದ್ದೆಲ್ಲ ಸರ್ ನಮ್ಮ ಬಟ್ಟೆ ಮೇಲೆ ಒಂದು ಬ್ಯಾಗ್ ಮೇಲೆ ಬೀಳುತ್ತೆ ಸರ್. ಪಾಠ ಹಂಗೆ ಕೇಳ್ಬೇಕು ಸರ್. ಮತ್ತು ಆ ಬಟ್ಟೆ ಸ್ಮೆಲ್ಲು ಮುಗ್ಗು ಸ್ಮೆಲ್ ಬರ್ತಾವೆ ಸರ್. ನೆಕ್ಸ್ಟ್ ಫುಲ್ಲು ಎಲ್ಲಿ ಕಸ ಗಿಸ ಹಂಗೆ ಬಿದ್ದಿರ್ತಾವೆ ಸರ್. ಕಸ ಗುಡಿಸಲ್ಲ ಅವರು ಸಿಬ್ಬಂದಿ ಇಲ್ಲ? ನಾವೇ ಒಂದೊಂದ್ಸಲ ಗ್ರೌಂಡ್ ಕ್ಲೀನ್ ಮಾಡ್ಕೊಂತೀವಿ ಸರ್. ಆಂಟಿನವ್ರು ಬರ್ತಾರೆ ಸರ್. ಇದು ಈ ನೀರಿನ ವ್ಯವಸ್ಥೆ ಯಾವ ಥರ ಇದೆ ಇಲ್ಲಿ? ಸರ್ ಚೆನ್ನಾಗದ? ಕೊಡಲ್ಲ ಸರ್ ಸ್ನಾನ ಮಾಡಲ್ಲ. ಚಳಿಗಾಲದಲ್ಲಿ ಅದೇ ನೀರು, ಚಳಿ ನೀರು, ತಣ್ಣ ನೀರೇ. ಮತ್ತೆ ಇನ್ನು ಕಿಟ್ ವ್ಯವಸ್ಥೆ ಯಾವ ರೀತಿ ಕೊಡ್ತಾರ? ಕೊಬ್ಬರಿ ಎಣ್ಣೆ ಕೊಡಲ್ಲ ಸರ್. ಎಸ್ ಸರ್. ಕೇಳಿದ್ರಿಗಿನ ಬ್ಯಾನ್ ಆಗಿದೆ ಅಂತ ಸರ್. ಅಬ್ಬಾ. ಊಟದ ವ್ಯವಸ್ಥೆ ಇಲ್ಲ, ಚಲೋ ಇಲ್ಲ. ಎಸ್ ಸರ್. ಈಗ ನೀವು ಮಲಗೋದು ಅಲ್ಲೇ, ಸ್ಟಡಿ ಮಾಡೋದು ಅಲ್ಲೇ. ನೀವು ಓದ್ಬೇಕಪ್ಪ ಅಂದ್ರೆ, ಎಕ್ಸಾಮ್ ಅಲ್ಲಿ ಟೆಸ್ಟ್ ಅಲ್ಲಿ ಪ್ರಿಪೇರ್ ಆಗ್ಬೇಕಪ್ಪ ಅಂದ್ರೆ. ಎಸ್ ಸರ್. ಒಂದೇನಂದ್ರೆ ಒಂದೊಂದು ರೂಮಲ್ಲಿ ಎಷ್ಟು ಜನ ಇರ್ತೀರಿ? ಸರ್ 18 ಜನ ಇರ್ತೀವಿ ಸರ್. 18 ಇಲ್ಲ 13 12 ಅಷ್ಟು ಜನ, ಜಗ್ಗಿ ಜನ ಇರ್ತೀವಿ ಸರ್. ನಮಗೆ ಪ್ಲೇಸ್ ಆಗಲ್ಲ ಸರ್. ಟ್ರಂಕ್ ಇಡಕ್ಕೂ ಪ್ಲೇಸ್ ಇಲ್ಲ ಸರ್. ಲಗೇಜ್ ಎಲ್ಲ ಬಾಗ್ಲು ಹೊರಗಡೆ ಹೌದಾ? ಮತ್ತೆ ಮಾರ್ನಿಂಗ್ ಎದ್ದು ಟ್ರಂಕ್ ದೊಡ್ಡ ಸಮಸ್ಯೆ ಆಗ್ತದ ನಿಮ್ಗೆ? ಸಮಸ್ಯೆ ಜಾಸ್ತಿ ಸರ್. ಹುಳು ಹತ್ತಿದ ದಿನಸಿ, ಗೋಧಿ ಅಕ್ಕಿ, ನುಷಿ ತಿಂದ ಕಾಳು ಹುಳಗಳ ಕಾಟ, ಕೊಳೆತ ತರಕಾರಿ ಇದು ವಿದ್ಯಾರ್ಥಿಗಳ ಗೋಳು. ನಿಲಯದ ಊಟ ತೀರಾ ಕಳಪೆಯಾಗಿದೆ. ಬೇರೆ ಕಾಳುಗಳು ಬೆಂದಿರುವುದಿಲ್ಲ, ತರಕಾರಿ ಬೇಕಾಬಿಟ್ಟಿಯಾಗಿ ಮಾಡಲಾಗುತ್ತೆ, ಹೀಗೆಂದು ವಿದ್ಯಾರ್ಥಿಗಳ ಆರೋಪವಾಗಿದೆ. ಹುಳು ಇರುವ ಅನ್ನ, ಅರೆಬೆಂದ ಬೇಳೆ ಮತ್ತು ನೀರ್ ಸಾಂಬಾರ್, ಕಳಪೆ ಊಟ ತಿನ್ನುವುದು ಇದು ಪ್ರತಿನಿತ್ಯವೂ ವಿದ್ಯಾರ್ಥಿನಿಯರ ನೋವು. ಸಮಾಜ ಕಲ್ಯಾಣ ಇಲಾಖೆಯ ಅಡಿಯಲ್ಲಿರುವ ಬಹುತೇಕ ವಿದ್ಯಾರ್ಥಿ ನಿಲಯಗಳು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಅಧೀನದಲ್ಲಿರುವ ವಸತಿ ಶಾಲೆಗಳಲ್ಲಿ ಇಂತಹ ನೂರಾರು ಕಥೆಗಳಿವೆ. ಸ್ಪೆಷಲ್ ರಿಪೋರ್ಟ್ ಮೈನುದ್ದೀನ್. ಇಲ್ಲೇನೋ ಭ್ರಷ್ಟಾಚಾರ ನಡೀತದ, ಬಂದಾರ ಇವರೆಲ್ಲ ಅಂತ ಮೆಸೇಜ್ ಹೋಗ್ತದೆ. ಅವ್ನ ಭವಿಷ್ಯದಲ್ಲಿ ಅವನೇನಾಗ್ಬೋದು? ಕ್ಲೀನ್ ಮಾಡಿ ಸರ್. ಆದ್ರೆ ಕ್ಲೀನ್ ಮಾಡಂಗಿಲ್ಲ ಸರ್. ಕ್ಲೀನ್ ಮಾಡಿ ಅಂತ ಸರ್. ಎಷ್ಟು ಜನ ಇರ್ತೀರಿ ರೂಮಲ್ಲಿ? 16 ಜನ. 14 ಜನ. ಹೆಂಗ ಬೆಡ್ ಹಾಕಂತೀರ? ನೆಲದ ಮೇಲೆನೆ? ಚಳಿಗಾಲದಲ್ಲೂ ಹಂಗೆ? ಇವು ಫ್ಯಾನಿಂದು ಕಸ ಅಷ್ಟೇ ಕ್ಲೀನ್ ಮಾಡಕ್ ಇನ್ನೂ ಮಾಡಿಲ್ಲ ಅವರು ಸರ್. ಕ್ಲಾಸ್ ರೂಮ್ ಅಷ್ಟೇ ಹೊಡೆದ, ಕ್ಲಾಸ್ ಒಳಗೆ ಹೊಡೆದಿಲ್ಲ ಸರ್. ನಾವೇ ಹೊಡ್ಕೊಬೇಕು ಸರ್. ಇದು ಕಸ ನೀವೇ ಬಿಡ್ಬೇಕಾ? ಹೌದಾ? ನಿಮ್ದು ಯಾವ ಊರಪ್ಪ? ಮಸ್ಕಿ. ನಿಮ್ದು? ಮಾನ್ವಿ. ಯಾವ ಊರು ಪಕ್ಕ? ಕೋನಾಪುರ ಪೇಟೆನಾ? ಎಷ್ಟನೇ ತರಗತಿ ಓದ? 7th. ಅಂದ್ರೆ ಇಲ್ಲೇ ಇದು ಏನು ಇದು ನಿಮ್ಮ ರೂಮ್? ಇದು ಇಲ್ಲ ಸರ್, ಬಟ್ಟೆ ಹಾರಕ. ಬಹಳ ಗಲೀಜ್ ಇರುತ್ತೆ ಸರ್. ಕ್ಲೀನ್ ಮಾಡ್ಬೋದ ಸರ್, ಬಟ್ ಅರ್ಧಂಬರ್ಧ ಮಾಡ್ಬೋದ ಸರ್. ಮತ್ತೆ ಕ್ಲೀನ್ ಮಾಡ್ತೀವಲ್ಲ ಅಂತ ಮತ್ತೆ ಡ್ರೈನೇಜ್ ಪ್ರಾಬ್ಲಮ್ ಇರುತ್ತೆ ಸರ್. ಹಂಗೆ ಏನ್ರಿ ಇದು ಸ್ಟೋರ್ ರೂಮಾ? ಸ್ಟೋರ್ ರೂಮ್ ನಲ್ಲಿ ಹುಡುಗರು ವಿದ್ಯಾರ್ಥಿಗಳು ಕೊಡ್ತಕ್ಕಂಥ ಶೂಗಳು ಹಂಗೆ ಬಿದ್ದಾವ, ಸೋಪ್ ಸೀಟ್ಗಳು ಹಂಗೆ ಬಿದ್ದಾವ ಎಲ್ಲ. ನಿನ್ನೆ ಬಂದಾವ ಮನೆ ಬಂದಾವ ನಮ್ಗೆ ಗೊತ್ತಿಲ್ಲ. ಈ ಸ್ಟೋರ್ ರೂಮ್ ನಲ್ಲಿ ಏನು ಸ್ಟಾಕ್ ಇದಾವ, ಸ್ವಿಚಿ ಪ್ಯಾಡ್ಗಳು ಎಲ್ಲ, ಫೈಲ್ಗಳು, ವಿದ್ಯಾರ್ಥಿಗಳು ಕೊಡ್ಬೇಕಾದಂತ ಸೌಲಭ್ಯ, ಶೈಕ್ಷಣಿಕ ಸಂಬಂಧಪಟ್ಟಂತ ಪುಸ್ತಕಗಳು. ನೋಡ್ರಿ, ಯಾವ್ದೋ ಒಂದು ಒತ್ತಡಕ್ಕೆ ಮಾಡುದು ಅಥವಾ ಯಾವ್ದೋ ಒಂದು ಆಮಿಷಕ್ಕೆ ಒಳಗಾಗಿ ನೀವು ಇದು ನಾನು ಹೇಳೋದಲ್ಲ, ಇದು ಆರೋಪ ನಾವು ನೇರವಾಗಿ ಮಾಡ್ಬೇಕಾಗ್ತದೆ. ಇದು ಯಾವ ಆಮಿಷಕ್ಕೆ ಒಳಗಾಗಿರಿ, ಯಾವ ಒತ್ತಡಕ್ಕೆ ಒಳಗಾಗಿರಿ ಅಂತ ಸರ್ ಯಾವುದೇ ಆಮಿಷಗಳಿಲ್ಲ. ಮಕ್ಕಳಿಗೆ ಯಾವ ರೀತಿ ಒಬ್ಬ ಹುಡುಗಿ ಬೆಳಿತಾಳ, ಆಕಿ ರಕ್ಷಣೆ, ಆಕಿನ ಭವಿಷ್ಯ ನಿಮ್ ಕೈಲಿ ಅದ, ನಮ್ಮ ಕೈಲಿ ಇಲ್ಲ. ಮಕ್ಕಳಿಗೆ ಅವಕಾಶ ನ್ಯಾಯ ಒದಗಿಸಿಕೊಳ್ಳೋಣ ಸರ್. ಬಂದಿಲ್ಲ, ನಾನು ಈ ಸದ್ಯ ಅವ್ರನ್ನ ಕ್ಲೀನ್ ಮಾಡಿಸ್ತೇನೆ ಸರ್. ಅದು ಬಿಡ್ರಿ, ಅದು ಸಣ್ಣ ಸಮಸ್ಯೆ ಬಗೆಹರಿಸ್ತೀರಿ. ಎಷ್ಟಾದ ಇದು ರೆಂಟ್? ಎಷ್ಟಾದ ಇದು? ಇದು 1,40,000 ಸೌಲಭ್ಯ ಅದ್ರದ್ದು ಬೇರೆ. ಅದರದ್ದು ಬೇರೆ, ಇದೊಂದು ಬೇರೆ. ಅಲ್ಲ ಸರ್, ಇದು ಎಲ್ಲಿ ನಡಿಬೇಕಿದು? ಸ್ವಂತ ಕಟ್ಟಡ ಎಲ್ಲ ಆದ ಇದ್ರದ್ದು? ಇದು ಹಿರೇಕೊಟ್ನಿಕಲ್ಲಲ್ಲಿ ಜಾಗ ಕನ್ಸ್ಟ್ರಕ್ಷನ್ ನಡೆಯಬಹುದು ಸರ್. ಎಷ್ಟು ವರ್ಷ ಆಯ್ತು ಸರ್ ಅದು ಕನ್ಸ್ಟ್ರಕ್ಷನ್ ನಡೆಯಕ್ಕೆ? ಒಂದು 6 ತಿಂಗಳು ಸ್ಟಾರ್ಟ್ ಆಗಿದೆ. ಇಲ್ಲಿ ನಡೆಯಕ್ಕೆ ಎಷ್ಟು ವರ್ಷ ಆಯ್ತು? ಇಲ್ಲಿ
ಸ್ಟಾರ್ಟಿಂಗ್ 2014 ಇಲ್ಲ ಸರ್ 19 ಮೈನಿದಿನವರೇ, ಈಗ ಈ ಸ್ಕೂಲ್ ಏನು ನಡೀತಾ ಇದೆ ಇದು ಡಾಕ್ಟರ್ BR ಅಂಬೇಡ್ಕರ್ ವಸತಿ ಶಾಲೆ ಪರಿಶಿಷ್ಟ ಜಾತಿ, ಹೌದಾ? ಹಿರೇಕೊಟ್ಟೆಕಲ್. ಅಲ್ಲಿ ಸ್ಥಳಾವಕಾಶ ಇಲ್ಲ ಅಂತ ಇಲ್ಲಿ ಮಾನವಿಯಲ್ಲಿ ಚೆನ್ನಾಗಿರ್ತಾವಂತ ಬಾಡಿಗೆ ತಗೊಂಡು ನಡೆಸ್ತಾ ಇದ್ದಾರೆ. ಇದಕ್ಕೆ ಕೊಡಂತ ಬಾಡಿಗೆ ಒಂದು ತಿಂಗಳಿಗೆ 3,40,000 ಬಿಲ್ಡಿಂಗ್ಗಳು ತಗೊಂಡು ಇಂಥ ನಿರ್ಗತಿಕರನ್ನು ನೋಡ್ಕೊಂಡಂಗ ವಿದ್ಯಾರ್ಥಿಗಳು ಏನಪ್ಪಾ ಅಂದ್ರೆ ಆರ್ಥಿಕವಾಗಿ ದುರ್ಬಲರು ಇಲ್ಲಿ ತಂದು ಬಂದಿರ್ತಾರ. ಯಾವ್ದಕ್ಕೆ ಇಲ್ಲಿ ನೋಡ್ರಿ, ಸ್ಥಳೀಯ ಶಾಸಕರಾಗ್ಲಿ ಸಚಿವರಾಗ್ಲಿ ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಭೇಟಿ ಕೊಡ್ಬೇಕು, ಇವರೆಲ್ಲ ಕೊಡಬೇಕು. ಮೇಲಾಧಿಕಾರಿಗಳು ಇಲ್ಲಿಂದ ಬೆಂಗಳೂರುವರೆಗೆ ವಿವಿಧ ಹಂತಗಳಲ್ಲಿ ಅಧಿಕಾರಿಗಳು ಇರ್ತಾರ. ಯಾವ ಅಧಿಕಾರಿ ಏನ್ ಮಾಡ್ತಾರೋ ಗೊತ್ತಿಲ್ಲ. ಇಲ್ಲಿ ಪ್ರಿನ್ಸಿಪಾಲ್ ಅಂದ್ರೆ ಒಂದು ಡೆಸಿಗ್ನೇಟೆಡ್ ಗೆಸ್ಟೆಡ್ ಆಫೀಸರ್ ಅಲ್ಲ, ಗೆಸ್ಟೆಡ್ ಆಫೀಸರ್ ಅಂದ್ಮೇಲೆ ಅದು ಎಲ್ಲವೂ ಕೂಡ ಅವ್ರಿಗೆ ಅಧಿಕಾರಿಗಳಿರ್ತಾವ. ಮಾಡ್ತಕ್ಕಂಥ ಕೆಲಸಗಳು ಅವ್ರು ಸರಿಯಾಗಿ ಡಿಸ್ಚಾರ್ಜ್ ಮಾಡ್ತಾ ಇಲ್ಲ. ಇದು ಈ ಒಂದು ಕಟ್ಟಡ ಸೆಲೆಕ್ಟ್ ಮಾಡ್ಲಿಕ್ಕೆ ಸಂಪೂರ್ಣ ರಾಜಕೀಯ ಐತಿ ಅಲ್ರಿ ಇದ್ರಾಗ? ಅದನ್ನ ಯಾವ್ದೋ ಒತ್ತಡ ಆಮಿಷಗಳ ಒಳಗಾಗಿ ಇವೆಲ್ಲ ತಗೊಂತಾರ ಅಂತ ನಮ್ಗ ಮೇಲ್ನೋಟಕ್ಕೆ ಕಾಣ್ತದ. ಇದು ನಾವ್ ಯಾವ್ದು ಸರ್ ಯಾರ್ದಿದು ಬಿಲ್ಡಿಂಗ್? ಯಾರ್ದಿದು? ರೂಢೂರು ಸ್ವಾಮಿ ಮಾಂತೇಸ್ವಾಮಿ ರೌಡೂರಾ? ಈ ಒಂದು ರೆಂಟ್ ಓನರ್ ಏನ್ ಕೊಡ್ತಾರಲ್ಲ ಅವರು ಇವೆಲ್ಲ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ಕೊಡ್ಬೇಕು. ಇಲ್ಲಿ ಕಿರಾಯಿ ಎಷ್ಟು ಕೊಡಕತ್ತಾರ? 1,60,000. ಇದಿಷ್ಟೇ ಹಾಸ್ಟ್ಲಿಗೆ ಸುಮಾರು 5 ಲಕ್ಷ ರೂಪಾಯಿ ತನ ರೆಂಟ್ ಪಡ್ಕೊಳಕತ್ತಾರ ಬಾಡಿಗೆ. ಆದ್ರೆ ಇಲ್ಲಿ ಮೂಲಭೂತ ಸೌಕರ್ಯನೇ ಇಲ್ಲ ಮಕ್ಕಳಿಗೆ. ಅದು ಸಂಬಂಧಪಟ್ಟ ಅಧಿಕಾರಿಗಳು ಬರ್ತಾರ, ಪ್ರತಿ ತಿಂಗಳು ತಮ್ಗೆ ಏನ್ ಬೇಕಾಯ್ತು ತಗೊಳ್ತಾರ, ಹೋಗಕ್ಕಾರ. ಪರಿಶೀಲನೆ ಕಾಟಾಚಾರಕ್ಕೆ ಬರ್ತಾರ, ಹೋಗ್ತಾರ. ಆಮೇಲೆ ಎಲ್ಲಾ ಅಧಿಕಾರಿಗಳು ಈ ಒಂದು ಇದ್ರಲ್ಲಿ ಏನಿದಪ್ಪ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿರೋದಕ್ಕಂತ ಇದೇ ಒಂದು ಸ್ಪಷ್ಟ ಉದಾಹರಣೆ. ಈಗ ಅಲ್ಲಿ ಹಿರೇಕೊಟ್ಟೆಕಲ್ ಸುತ್ತಮುತ್ತ ಹಳ್ಳಿ ಜನರಿಗೆ ಅನುಕೂಲ ಆಗ್ಬೇಕಂತೇಳಿ ಅಲ್ಲಿರೋದು ಅವರು ಅಲ್ಲಿ ಇರಬೇಕು. ಆದ್ರೆ ಅಧಿಕಾರಿಗಳು ತಮ್ಮ ಅನುಕೂಲ ಎಲ್ಲಿ ಸಿಗುತ್ತೆ, ಯಾರು ಹೆಚ್ಚು ಪರ್ಸೆಂಟೇಜ್ ಕೊಡ್ತಾರೆ ಅಲ್ಲಿ ನೋಡಿ ಕೊಡ್ತಾರ ಅವರು. ಇದು ಆಕ್ಚುಲಿ ಅಂದ್ರೆ ಇದು ಮೂಲಭೂತ ಸೌಕರ್ಯ ಕೊಟ್ಟಿಲ್ಲ. ಅದು ಮುಖ್ಯವಾಗಿ ಏನಪ್ಪ ಅಂದ್ರೆ ಪರಿಶಿಷ್ಟ ಜಾತಿಗಳು ಮತ್ತು ಪರಿಶಿಷ್ಟ ವರ್ಗಗಳ ಹಾಟ್ಲಿದು ಸರ್ಕಾರ ಇದ್ರ ಸಲ ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಅನುದಾನ ಕೊಡ್ತಾ ಪ್ರತಿ ವರ್ಷ. ಆದರೂ ಸಹಿತ ಸಂಬಂಧಿಸಿದ ಅಧಿಕಾರಿ ಮೇಲಧಿಕಾರಿಗಳಲ್ಲಿ ಸಂಬಂಧಿಸಿದ ಇವರಾಗಲಿ ಯಾವುದೇ ರೀತಿ ಕ್ರಮ ಕೈಗೊಳ್ಳಲಿ ಸಂಪೂರ್ಣ ವಿಫಲರಾಗ್ಯಾರ. ಇಂಥ